ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ. ಮೊದಲಿಗೆ ಎಲ್ಲರಿಗೂ ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ನಂದಿ ವ್ಲಾಗ್ಸಲ್ಲಿ 76ನೇ ವರ್ಷದ ಗಣರಾಜ್ಯೋತ್ಸವ ಆಚರಣೆಯನ್ನು ಮುಳಬಾಗಿಲು ತಾಲೂಕಲ್ಲಿ ಯಾವ ರೀತಿ ನಡೆಸಿದ್ದಾರೆ, ಅದು ನಮ್ಮ MLA ಸಾಹೇಬರಾದಂತಹ ವಿ ಸಮೃದ್ಧಿ ಮಂಜುನಾಥ ಅಣ್ಣ ಅವರು ನಡೆಸ್ಕೊಟ್ಟಿದ್ದಾರೆ. ತುಂಬ ಅದ್ದೂರಿಯಿಂದ ದಯವಿಟ್ಟು ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ಬನ್ನಿ ಯಾವ ರೀತಿ ಆಚರಿಸ್ಕೊಟ್ಟಿದ್ದಾರೆ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಅಂತ ನೋಡೋಣ. ಮುಳಬಾಗಿಲು ತಾಲೂಕಲ್ಲಿ ಮೊದಲಿಗೆ ಧ್ವಜಾರೋಹಣಕ್ಕೊಂದು ದೊಡ್ಡ ಸೆಲ್ಯೂಟು ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ. ಮೊದಲಿಗೆ ಸಮೃದ್ಧಿ ಮಂಜಣ್ಣ ಅವರು ಧ್ವಜಾರೋಹಣ ಮೂಲಕ ಈ ಕಾರ್ಯಕ್ರಮ ನಡೆಸ್ಕೊಟ್ಟು ಶುರು ಮಾಡಿ ನೋಡಿ. ಈ ತಾಲೂಕಿನ ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು, ಇದೇ ತಾಲೂಕಿನವರು ಈ ತಾಲೂಕಿನ ಶಾಲೆಗಳಲ್ಲಿ ಅಧ್ಯಯನ ಮಾಡಿ ಈ ದಿನ ತಾಲೂಕಿನ ಒಂದು ಅಧಿಕಾರವನ್ನು ವಹಿಸಿಕೊಂಡಿರುವಂತಹ ತಹಸೀಲ್ದಾರ್ ಮೇಡಮ್ ಗೀತಾ ವೀರವರು ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಮುಳಬಾಗಿಲು ನಗರದ ನಗರಸಭಾ ಅಧ್ಯಕ್ಷರು ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಮುಳಬಾಗಿಲು ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀಯುತ ಸರ್ವೇಶ್ ಸರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪೊಲೀಸ್ ಅಧೀಕ್ಷಕರಾಗಿರುವಂತಹ ಶ್ರೀಯುತ DC ನಂದಕುಮಾರ್ ಸರ್ ಅವರು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಗರಸಭೆಯ ಪೌರಾಯುಕ್ತರಾಗಿರುವಂತಹ ಶ್ರೀಯುತ ವಿ ಶ್ರೀಧರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ತಮ್ಮೆಲ್ಲರಿಗೂ ಒಂದು ಉತ್ತಮ ಭಾಷಣವನ್ನು ನೀಡಲಿದ್ದಾರೆ. ಬರೀ ಭಾಷಣ ಒಂದೇ ಅಲ್ಲ, ಅಲ್ಲಿ ನೆರೆದಿರೋಂತಹ ಎಲ್ಲ ಸರ್ಕಾರಿ ಮಕ್ಕಳಿಂದ ಈ ಥರ ನೃತ್ಯ ಪ್ರದರ್ಶನ ಸಹಿತ ಏರ್ಪಾಟಾಗಿತ್ತು. ಸರ್ಕಾರಿ ಶಾಲೆ ಮಕ್ಕಳು ಎಲ್ಲ ಈ ರೀತಿಯಾಗಿ ನೃತ್ಯ ಪ್ರದರ್ಶನ ಮಾಡಿದರು. ಬಣ್ಣ ಬಣ್ಣದ ಸಮವಸ್ತ್ರಗಳನ್ನೆಲ್ಲ ಧರಿಸಿ ಗಣರಾಜ್ಯೋತ್ಸವ ಬಗ್ಗೆ ಹಾಡಿಗೆ ಎಲ್ಲರೂ ನೃತ್ಯ ಸಹಿತ ಮಾಡಿದರು. ಈ ರೀತಿಯಾಗಿ ಒಂದು ಬೇಜಾರಾಗೋ ಕಾರಣ ಏನಂದರೆ, ಅಲ್ಲಿ ಹಾಡಿರೋವಂಥ ಹಾಡನ್ನು ನಾವು ಪ್ಲೇ ಮಾಡೋಂಗಿಲ್ಲ. ಆ ಕಾರಣ ಅದೇ ಒಂದು ಬೇಜಾರಾದಂಥ ವಿಷಯ ಆಗಿರುತ್ತೆ. ಆ ಕಾರಣದಿಂದಾಗಿ ಮ್ಯೂಟ್ ಮಾಡಿ ಈ ಡ್ಯಾನ್ಸ್ ಮಾತ್ರ ನಿಮ್ಗೆಲ್ಲರಿಗೂ ವೀಕ್ಷಿಸ್ತಾ ಇದ್ದೀನಿ. ಅದೇ ಒಂದು ಬೇಜಾರಾದ ವಿಷಯ. ಇಷ್ಟೇ ಅಲ್ಲದೆ ಸನ್ಮಾನ ಸಮಾರಂಭ ಇದೆ ಕೂಡ ನೋಡಿ. ಶಾಮಿಯಾನ ವ್ಯವಸ್ಥೆಯವರು ಈ ಸನ್ಮಾನ ಕಾರ್ಯಕ್ರಮ ಆದ ತಕ್ಷಣ ಈ ಆಸನ ವ್ಯವಸ್ಥೆಗಳನ್ನ ವೇದಿಕೆಯ ಮುಂಭಾಗದಲ್ಲಿ ಶ್ರೀಯುತ ಚೇತನ್ ರವರು ಈ ಉಸ್ತುವಾರಿಯನ್ನ ವಹಿಸ್ಕೋಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದೇವೆ. ಮುಂದಿನ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮನ್ನ ಕುರಿತು ಮಾತನಾಡಲಿದ್ದಾರೆ. ಈಗ ಎಲ್ಲ ಗೌರವಾನ್ವಿತ ಸನ್ಮಾನಿತರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಇವರ ಸೇವೆ, ದೇಶಕ್ಕಾಗಿ ಶ್ರಮಿಸಿರುವಂತಹ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಮುಳಬಾಗಿಲು ತಾಲೂಕಿನಲ್ಲಿ ತಮ್ಮದೇ ಆದ ಒಂದು ಸೇವೆಯನ್ನ ನೀಡಿ ನಿವೃತ್ತಿಯಾಗಿರುವಂತಹ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇದನ್ನ ನಡೆಸ್ಕೊಡ್ತಾ ಇದ್ದಾರೆ. ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ಶಾಸಕರು ಶ್ರೀಯುತ ಸಮೃದ್ಧಿ ವಿ ಮಂಜುನಾಥ ಸಾಹೇಬರು ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ಶ್ರೀಮತಿ ಗೀತಾ ಎಸ್ ಮೇಡಮ್ನವರು ಸಾಥ್ ನೀಡ್ತಾ ಇದ್ದಾರೆ. ಮತ್ತೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಅವರಿಗೆ ಸಾಥನ್ನ ನೀಡ್ತಾ ಇದ್ದಾರೆ. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಸಾಥನ್ನ ನೀಡ್ತಾ ಇದ್ದಾರೆ. ಅವರ ಸೇವೆಯನ್ನ ಸ್ಮರಿಸಿ ಸ್ವಲ್ಪ
ಛಾಯಾಗ್ರಾಹಕರಿಗೆ ಅಡ್ಡ ಬರ್ತಾ ಇರೋದ್ರಿಂದ ದಯವಿಟ್ಟು ಕೆಲವರು ಸಾರ್ವಜನಿಕರು ಸ್ಥಳ ಅವಕಾಶವನ್ನ ಮಾಡಿಕೊಡ್ಬೇಕಂತ ಮನವಿಯನ್ನ ಮಾಡ್ತಾ ಇದ್ದೀವಿ. ನಿಧಾನವಾಗಿ ಇದು ಎರಡಂತೆ ಆ ಕಡೆ ಶ್ರೀಯುತ ಗೋಪಾಲ್ ರವರು ಮತ್ತು ನಾರಾಯಣ ಸ್ವಾಮಿ ರವರು AW ಅವರು ಉಳಿದವರು ಎಲ್ಲರೂ ಹಿಂಭಾಗದಲ್ಲಿ ನಿಂತ್ಕೊಂಡ್ರೆ ಉತ್ತಮ ಛಾಯಾಚಿತ್ರ ಬರಲಿದೆ. ಹಾಗಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಈ ಸನ್ಮಾನ ಕಾರ್ಯಕ್ರಮ ಆದ ತಕ್ಷಣ ಎಲ್ಲ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ತಮ್ಮ ಸೇವೆಯನ್ನ ಶ್ಲಾಘಿಸುವಂತಹ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ದೇಶದ ಗಡಿಯನ್ನ ಕಾಯುವ ಯೋಧರಿಗೆ ಈ ತಾಲೂಕಿಗೆ ವಿಶೇಷ ಕೊಡುಗೆಯನ್ನ ನೀಡಿ ನಿವೃತ್ತಿಯಾಗಿರುವಂತಹ ಎಲ್ಲ ಅಧಿಕಾರಿ ವರ್ಗದವರಿಗೆ ಎಲ್ಲರಿಗೂ ಜೋರು ಚಪ್ಪಾಳೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಜೋರು ಚಪ್ಪಾಳೆ ಹೊಡೆದು ಅವರನ್ನ ಗೌರವಿಸಬೇಕು ಅಂತ ಮನವಿಯನ್ನ ಮಾಡುತ್ತಾ ಮುಂದಿನ ಒಂದು ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಕುರಿತು ನಮ್ಮ ಕಾರ್ಯಕ್ರಮದ ಶ್ರೀಯುತ ವ್ಯವಸ್ಥೆಯನ್ನ ವೇದಿಕೆಯ ಮುಂಭಾಗದಲ್ಲಿ ಮಾಡಬೇಕಂತ ಮನವಿಯನ್ನ ಮಾಡ್ತಾ ಇದ್ದೀವಿ. ಎಲ್ಲ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ಈಗ ಕೆಲವೇ ಕ್ಷಣಗಳಲ್ಲಿ ಅಧ್ಯಕ್ಷರ ಭಾಷಣ, ತದನಂತರ ವರ್ಣರಂಜಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಈಗ ಸರ್ ಇನ್ನೊಬ್ರು ಸನ್ಮಾನಿತರು ಈಗ ಬಂದಿದ್ದಾರೆ ಸರ್, ರಮೇಶ್ ಬಾಬು ಸರ್ ಅವರು, ಅವ್ರಿಗೊಂದು ಸನ್ಮಾನ ಮಾಡಿಬಿಡಿ ಸರ್. ಹಾಗೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಸನ್ಮಾನ ಸಮಾರಂಭ ನಡೆಯಿತು. ನಮ್ಮ MLA ಶಾಸಕರಾದಂತಹ ವಿ ಸಮೃದ್ಧಿ ಮಂಜಣ್ಣ ಅವರಿಂದ. ಹಾಗೆ ನೋಡಿ ಇನ್ನೊಂದು ನೃತ್ಯ ಪ್ರದರ್ಶನ ಸರ್ಕಾರಿ ಶಾಲೆ ಮಕ್ಕಳಿಂದ ಎಷ್ಟು ಚೆನ್ನಾಗಿ ನೃತ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಹಳ್ಳಿ ಸೊಗಡಿನ ಈ ನೃತ್ಯ ಪ್ರದರ್ಶನ ಒಂದು ನೋಡೋದಕ್ಕೆ ಎರಡು ಕಣ್ಗಳು ಸಾಲು ಅಂತ ಹೇಳ್ಬೋದು. ಈ ಮಕ್ಕಳ ವೇಷಭೂಷಣ ಆಗಿರ್ಬೋದು ಅಥವಾ ನೃತ್ಯ ಪ್ರದರ್ಶನ ಆಗಿರ್ಬೋದು. ಹಾಗೆ 76ನೇ ವರ್ಷದ ಗಣರಾಜ್ಯೋತ್ಸವದ ದಿನಾಚರಣೆಯ ಪ್ರಯುಕ್ತ ಈ ನೃತ್ಯ ಪ್ರದರ್ಶನ ಕೂಡ ಆಗಿರುತ್ತೆ. ಎಷ್ಟು ಚೆನ್ನಾಗಿ ಈ ರೀತಿಯಾಗಿ ವೇಷಭೂಷಣಗಳನ್ನು ಧರಿಸಿ ಎಷ್ಟು ಚೆನ್ನಾಗಿ ನೃತ್ಯ ಪ್ರದರ್ಶನ ಮಾಡುತ್ತಾ ಇದ್ದಾರೆ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳೆಲ್ಲ. ಮುಳಬಾಗಿಲು ತಾಲೂಕಿನ ಸರ್ಕಾರಿ ಶಾಲೆ ಮಕ್ಕಳಿಂದ ನೃತ್ಯ ಪ್ರದರ್ಶನ ಇದಾಗಿರುತ್ತೆ. ಈ ಸಮಾರಂಭ ಮುಳಬಾಗಿಲು ತಾಲೂಕಿನಲ್ಲಿ ನಡೆದಿರುತ್ತೆ. 76ನೇ ವರ್ಷದ ಗಣರಾಜ್ಯೋತ್ಸವ ದಿನಾಚರಣೆಯ ನೃತ್ಯ ಪ್ರದರ್ಶನ ಹಾಗೂ ಸನ್ಮಾನ ಸಮಾರಂಭ. ಹಾಗೆ ನಮ್ಮ MLA ಸಾಹೇಬರಾದಂತಹ ವಿ ಸಮೃದ್ಧಿ ಮಂಜಣ್ಣ ಅವರ ವತಿಯಿಂದ ಈ ಸಮಾರಂಭ ಮುಂದುವರಿದು ನಡೆದಿರುತ್ತೆ. ಈ ವಿಜೃಂಭಣೆಯಿಂದ ಈ ಸಮಾರಂಭ ನಡೆದಿರುತ್ತೆ ಕಣ್ರಿ. ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದರೆ ನೋಡೋದಕ್ಕೆ ಒಂದು ಚಂದ ಅಲ್ವಾ. ಮಕ್ಕಳ ಡ್ಯಾನ್ಸು ನೃತ್ಯ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾನೇ ನೋಡೋಕ್ಕೆ ತುಂಬಾನೇ ಖುಷಿ ಅಂತ ಹೇಳ್ಬೋದು. ಈ ಸರ್ಕಾರಿ ಶಾಲೆ ಮಕ್ಕಳ ನೃತ್ಯ ಪ್ರದರ್ಶನ ಅಂತೂ ತುಂಬ ವಿಭಿನ್ನ ರೀತಿಯಲ್ಲಿ ನಡೆದಿತ್ತು ಮುಳಬಾಗಿಲು ತಾಲೂಕಿನಲ್ಲಿ 76ನೇ ವರ್ಷದ ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ. ನೋಡಿ ಎಷ್ಟು ಚೆನ್ನಾಗಿ ನೃತ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ. ಎಷ್ಟು ದಿವಸಗಳಿಂದ ಇದೆಲ್ಲ ಪ್ರಿಪ್ರೇಷನ್ ಎಲ್ಲ ಮಕ್ಕಳೆಲ್ಲ ಮಾಡಿಕೊಂಡು ಈ ಗಣರಾಜ್ಯೋತ್ಸವಕ್ಕೆ ಈ ನೃತ್ಯ ಪ್ರದರ್ಶನ ಮಾಡೋಕ್ಕೆ ಹಾಗೆ ಮನೆಯವರು ಸಹಕರಿಸಿರ್ತಾರೆ. ಹಾಗೆ ಶಾಲಾ ಶಿಕ್ಷಕರು ಸಹ ಸಹಕರಿಸಿರ್ತಾರೆ. ನೋಡಿ ಅವ್ರಿಗೊಂದು ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ಲೀಸ್. ಹಾಗೆ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಖಂಡಿತವಾಗೂ. ನೋಡಿ ಎಷ್ಟು ಚೆನ್ನಾಗಿ ನೃತ್ಯ ಪ್ರದರ್ಶನ ಮಕ್ಕಳೆಲ್ಲ ಮಾಡ್ತಾ ಇದ್ದಾರೆ ಅಲ್ವಾ. ನೋಡಿ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು ಎಷ್ಟು ಚೆನ್ನಾಗಿ ಡೆಕೋರೇಷನ್ನು ಎಲ್ಲ ಮಾಡಿಸಿದ್ದಾರೆ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಶಾಸಕರು. ನೋಡಿ ಮಂಜಣ್ಣ ಅವರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು. 76ನೇ ವರ್ಷದ ಗಣರಾಜ್ಯೋತ್ಸವ ಸಮಾರಂಭದ ನೃತ್ಯ ಪ್ರದರ್ಶನ ಇದಾಗಿರುತ್ತೆ
ಮುಳಬಾಗಿಲು ತಾಲೂಕಿನಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ನೃತ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ. ಎಷ್ಟು ದಿವಸದಿಂದ ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಈ ಮಕ್ಕಳಂತೂ. ಎಷ್ಟು ಖುಷಿಯಿಂದ ಈ ದಿನಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ರು. ಎಷ್ಟು ಸಂತೋಷದಿಂದ ನೃತ್ಯ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದನ್ನ ಕಲಿಸೋದು ಸುಮ್ಮನೆ ಸಾಮಾನ್ಯನ? ನೋಡಿ, ಗಣರಾಜ್ಯೋತ್ಸವದ ಫ್ಲಾಗ್ ಸಹಿತ ಹಾರಿಸಿ, ಹಾಗೆ ನಮ್ಮ ನ್ಯಾಷನಲ್ ಫ್ಲಾಗ್ ಸಹಿತ ಹಾರಿಸಿ ಈ ನೃತ್ಯ ಪ್ರದರ್ಶನ ಮಾಡಿದ್ದಾರೆ. ಸಮಾರಂಭವನ್ನು ಕುರಿತು ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಅವರು 2 ಮಾತುಗಳನ್ನು ಆಡಿದ್ದಾರೆ. ನೀವೇ ನೋಡಿ. ಮುಂದಿನ ಒಂದು ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕ, ಯುವ ನಾಯಕ, ಅಭಿವೃದ್ಧಿ ಹರಿಕಾರ, ಗೌರವಾನ್ವಿತ ಶ್ರೀಯುತ ಸಮೃದ್ಧಿ ವಿ ಮಂಜುನಾಥ ಸಾಹೇಬರು ನಮ್ಮನ್ನ ಕುರಿತು ಮಾತನಾಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀಮತಿ ಎಸ್ ಗೀತಾ ಮೇಡಮ್ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ತಾಲೂಕು ಸರ್ವೇಶ್ ಅವರೇ, ಹೋರಾಟರಾಗಿರ್ತಕ್ಕಂಥ ಶ್ರೀಧರ್ ಅವರೇ, ಎಲ್ಲ ನಗರಸಭಾ ಸದಸ್ಯಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಮುಖ್ಯ ಭಾಷಣಕಾರರೇ, ಹಾಗೂ ಎಲ್ಲ ನನ್ನ ನಾಯಕ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಹಾಗೂ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಪುಟಾಣಿ ಮಕ್ಕಳೇ, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡಿರ್ತಕ್ಕಂಥ ಎಲ್ಲ ನನ್ನ BO ಮತ್ತು ಆಗ ತಂಡ, ಎಲ್ಲ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ದೊಡ್ಡ ಮಟ್ಟಕ್ಕೆ ಒಂದು ಒಗ್ಗಟ್ಟಿನ ಬಲದಿಂದ ತಾವೆಲ್ಲ 5-6 ದಿವಸದಿಂದ ಕಷ್ಟ ಬಿದ್ದು ಈ ಕಾರ್ಯಕ್ರಮನ ನಡೆಸಿಕೊಟ್ಟು ಈ ಒಂದು ತಾಲೂಕಲ್ಲಿ ತಾಲೂಕು ಆಡಳಿತ ಸದೃಢವಾಗಿದೆ, ಸ್ಥಾನವನ್ನು ಪಡೆದಿರುತ್ತದೆ. ಇದೇ ಶಾಲೆಯ ಮಕ್ಕಳು ಬಾಲ್ ಬ್ಯಾಡ್ಮಿಂಟನ್ ನಲ್ಲಿ ಇಂದುಶ್ರೀ 7ನೇ ತರಗತಿ, ಕಾವ್ಯಶ್ರೀ 7ನೇ ತರಗತಿ ರಾಜ್ಯದಲ್ಲೇ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಗೌರವಾನ್ವಿತ MLA ಸಾಹೇಬರು ಗಮನ ಕೊಡಬೇಕು. ಈ ಶಾಲೆಯ ಮಕ್ಕಳು ಪ್ರತಿಭಾ ಕಾರಂಜಿಯಲ್ಲಿ ಇದೇ ಹಾಡು ಜಿಲ್ಲಾ ಮಟ್ಟಕ್ಕೆ ಬಂದಿದೆ. ನೋಡಿದ್ರಲ್ಲ, ಸಮೃದ್ಧಿ ಮಂಜಣ್ಣ ಶಾಸಕರಾದಂತಹವರು 2 ಮಾತುಗಳನ್ನು ಹಾಡಿದರು. ಹಾಗೆ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಮಕ್ಕಳಿಗೆ ಎಲ್ಲರಿಗೂ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವರು ಪ್ರಶಸ್ತಿ ಪ್ರದಾನ ವಿತರಿಸಿದ್ದಾರೆ. ಅವರಿಗೆ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು ಸಮೃದ್ಧಿ ಮಂಜಣ್ಣ ಅವರಿಗೆ. ಹಾಗೆ ಮುಂದುವರೆದ ಭಾಗ ನೃತ್ಯ ಪ್ರದರ್ಶನ ಆಗಿರುತ್ತೆ. ಶಾಲಾ ಮಕ್ಕಳಿಂದ ನೋಡ್ತಾ ಇದ್ದೀರಲ್ವಾ, ಎಷ್ಟು ಚೆನ್ನಾಗಿ ನೃತ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಸಮವಸ್ತ್ರನ ಧರಿಸಿ. ನಮ್ಮ ಇಂಡಿಯನ್ ಫ್ಲಾಗ್ ಅಂದರೆ ಭಾರತದ ಬಾವುಟದ ಬಣ್ಣಗಳಿಂದ ಬಟ್ಟೆಯನ್ನು ಧರಿಸಿ ಈ ನೃತ್ಯ ಪ್ರದರ್ಶನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ನೋಡ್ತಾ ಇದ್ದೀರಲ್ವಾ, ಎಷ್ಟು ಚೆನ್ನಾಗಿ ನಮಸ್ಕಾರ ವಂದಿಸಿ, ಹಾಗೆ 76ನೇ ವರ್ಷದ ಗಣರಾಜ್ಯೋತ್ಸವ ಅಂಗವಾಗಿ ಈ ನೃತ್ಯ ಪ್ರದರ್ಶನ ನಡೆದಿದೆ ಮುಳಬಾಗಿಲು ತಾಲೂಕಿನಲ್ಲಿ. ಎಷ್ಟು ಚೆನ್ನಾಗಿ ನೃತ್ಯ ಪ್ರದರ್ಶನ ಮಾಡ್ತಾ ಇದ್ದಾರಲ್ವಾ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಂತೂ. ತುಂಬ ಚೆನ್ನಾಗಿ ಸಮವಸ್ತ್ರ ಧರಿಸಿದ್ದಾರೆ. ದೊಡ್ಡ ಮಕ್ಕಳೇ ಅಲ್ದಿರ ಸಣ್ಣ ಮಕ್ಕಳು ಸಹಿತ ಈ ಧ್ವಜದ ಬಣ್ಣದಿಂದ ಬಟ್ಟೆಯನ್ನು ಧರಿಸಿ ಈ ನೃತ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಲ್ವಾ. ನೋಡೋದಕ್ಕೆ ಒಂದು ಖುಷಿ ವಿಷಯ ಅಂತ ಹೇಳ್ಬೋದು ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಸೆಲ್ಯೂಟ್ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ನಮ್ಮ ಕಡೆಯಿಂದ ಒಂದು ಸೆಲ್ಯೂಟು. ನೋಡಿ ಎಷ್ಟು ಚೆನ್ನಾಗಿ ನೃತ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು. ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಅವರು ಸಭೆಯನ್ನು ಕುರಿತು ಭಾಷಣ ಮುಂದುವರೆದಿದೆ. 76ನೇ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವನ್ನ ವಿಜೃಂಭಣೆಯಿಂದ ದೇಶಾದ್ಯಂತ ತುಂಬಾ ತಲೆ ಎತ್ತಿ ನೋಡತಕ್ಕಂಥ ಹಬ್ಬವಾಗಿ ಆಚರಣೆ ಮಾಡ್ತಿದ್ದಾರೆ. ಅದೇ ಅಂಗವಾಗಿ ಕೂಡ ನಮ್ಮ ತಾಲೂಕಲ್ಲೂ ಕೂಡ ವಿಶೇಷವಾಗಿ ನಾವು ಮಾಡಿಕೊಂಡ್ರೆ ಮಾತ್ರ ಸಾಕಾಗ್ಲಾರ್ದು
ನಮ್ಮ ತಾಲೂಕಿನ 56,000 ಮಕ್ಕಳು ಕೂಡ ಸಿಹಿ ಹಂಚುವ ಮುಖಾಂತರವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾರಿಗೂ ತೊಂದರೆ ಆಗ್ದಂಗೆ ಅಚ್ಚುಕಟ್ಟಾಗಿ ಮಕ್ಕಳಿಗೆಲ್ಲ ಒಂದು ಆಸನ ವ್ಯವಸ್ಥೆ ಮಾಡಿ ನಿಮ್ಮ ಜೊತೆ ನಾವು ಕೂತು ಈ ಹಬ್ಬವನ್ನು ಒಂದು ಗೌರವಪೂರ್ವಕವಾಗಿ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನೊಂದು ವಿಶೇಷ ಅಂತಂದರೆ, ನಮ್ಮ ಈಗಾಗಲೇ ದೇಶದ ಬಗ್ಗೆ, ದೇಶದ ಸಂವಿಧಾನದ ಬಗ್ಗೆ, ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಸದೃಢವಾಗಿ, ಸಮಾನವಾಗಿ, ಒಂದು ಸವಿಸ್ತರವಾಗಿ ಹೇಗೆ ನಮ್ಮ ಏನು ಭಾಷಣಕಾರರು ಮಾತಾಡಿದರೆ ತುಂಬ ಸಂತೋಷ ಆಯಿತು. ನನಗೇನು ಬಹುಶಃ ಉಳಿಸಿಲ್ಲ ಅಂತ ನಾನು ಅನ್ಕೊಂತೀನಿ. ಎಲ್ಲವನ್ನು ಅವ್ರು ಮುಗಿಸಿದರೆ. ಆಲ್ರೆಡಿ ನಮ್ಮ ತಹಸೀಲ್ದಾರ್ ಬಂದಾಗಿಂದ ನನಗೆ ಭಾಷಣ ಸ್ವಲ್ಪ ಕಮ್ಮಿ ಆಗಿದೆ. ಯಾಕೆಂದರೆ ಅವರು ಅಚ್ಚುಕಟ್ಟಾಗಿ ಭಾಷಣ ಮಾಡ್ತಾಯಿದ್ರು. ನನಗೆ ಯಾವ ಭಾಷಣಕಾರರು ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿಲ್ಲ. ಇವತ್ತು ನನಗೂ ಸ್ವಲ್ಪ MLA ಅವ್ರಿಗೆ ಸ್ವಲ್ಪ ಅವ್ರಿಗೆ ಕಮ್ಮಿ ಮಾಡ್ತಾ ಇದ್ದಾರೆ. ಸೊ ನನಗೆ ಸ್ವಲ್ಪ ಕಮ್ಮಿ ಆಯಿತು, ಜಾಬ್ ಸ್ವಲ್ಪ ಕಮ್ಮಿ ಆಯಿತು. ಇದಾಗಲೇ ಭಾಷಣಕಾರರು ಹೇಳ್ದಂಗೆ ಇವತ್ತು ನನ್ನ ಪ್ರಕಾರವಾಗಿ ನಾನು ಏನು ಹೇಳಲಿಕ್ಕೆ ಉಳಿದಿಲ್ಲ. ಒಂದು ಎರಡು ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಂದಾನೊಂದು ಕಾಲದಲ್ಲಿ ಇದೇ ಒಂದು ಮೈದಾನದಲ್ಲಿ ಒಬ್ಬ ಬ್ಯಾಂಡ್ ಸೆಟ್ ಹೊಡೆಯೋ ಹುಡುಗಿಯಾಗಿ, ಈ ತಾಲೂಕಿನ ಹೆಣ್ಮಗಳಾಗಿ ಹುಟ್ಟಿ ಒಂದು ಕನಸ್ಕೊಂಡು ಇಲ್ಲಿ ಮಾಡ್ತಕ್ಕಂಥ ಭಾಷಣವನ್ನು ಇಂಪ್ರೆಸ್ ಆಗಿ ಒಂದು ಕನಸ್ಕೊಂಡು ಆ ಮಗು ಬಂದು ಇವತ್ತು ತಾಲೂಕಿನ ದಂಡಾಧಿಕಾರಿ ಆಗ್ತಾಳಂತೆ. ಬಹುಶಃ ಇದಕ್ಕಿಂತ ಅಚೀವ್ಮೆಂಟ್ ಬೇರೆ ಯಾವುದು ಇಲ್ಲ ಅಂತ ನನ್ನ ಪ್ರಕಾರ ಅನ್ಕೊಂತೀನಿ. ಒಂದೊಂದು ನನಗೆ ಬಲ ಇದೆ, ಒಂದು ನಂಬಿಕೆ ಇದೆ. ಶ್ರೀಮತಿ ಗೀತಾ ಅವರು ತಾಲೂಕಿಗೆ ಸೇವೆ ಮಾಡ್ಬೇಕಂತ ಬಂದ ವ್ಯಕ್ತಿಗಳು ತಾಲೂಕಿಗೆ ಅಪನಂಬಿಕೆ ಮಾಡುವುದಿಲ್ಲ, ನಂಬಿಕೆ ನನಗಿದೆ. ಅವರ ಕರ್ತವ್ಯ ಲೋಪ ಯಾವತ್ತೂ ಮಾಡಲ್ಲ ಅಂತ ನಂಗೆ ಗೊತ್ತಿದೆ. ಯಾಕಂದ್ರೆ ಇದು ಹುಟ್ಟೂರಿನ ಹುಟ್ಟು ತಾಯಿನ ಯಾರು ಮರಿತೀವಿ, ಬಹುಶಃ ಮುಂದೊಂದು ದಿವಸ ನಮ್ಗೆ ಎಲ್ಲೂ ದಾರಿ ಕಾಣುತ್ತೆ. ಬಹುಶಃ ಅವರ ಆಯ್ಕೆ ನನಗೆ ಕೆಲವು ಕಡೆ ಭಯ ಆಯ್ತು ನನಗೆ. ಯಾಕಂದ್ರೆ ತಾಲೂಕಲ್ಲೇ ಬೆಳೆದು ತಾಲೂಕಲ್ಲೇ ಹುಟ್ಟಿ ತಾಲೂಕು ಬರ್ಬೇಕಾದ್ರೆ ಅದಕ್ಕೊಂದು ಧೈರ್ಯ ಇರ್ಬೇಕು. ಬಹುಶಃ ಆ ಧೈರ್ಯ ಅವ್ರು ಮಾಡಿದ್ದಾರೆ ಅಂದ್ರೆ ಬಹುಶಃ ಅವ್ರ ತಂದೆ ತಾಯಿಗೆ. ಮುಳಬಾಗಿಲು ತಾಲೂಕಿನಲ್ಲಿ 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭ ಸಮಾರಂಭ ವಿಡಿಯೋ ಇದಾಗಿತ್ತು. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.